ಸಾಲ್ಟ್ ಇಂಟೇಕು ಎಲ್ಲ ಕಡೆ ಈಗ ಏನಾಗುತ್ತೆ ರುಚಿ ಕೇಳ್ತೀವಿ ನಾವು. ಹೌದು. ಈ ಹೋಟೆಲಲ್ಲಿ ಪೌಷ್ಟಿಕಾಂಶದ ಸಿಗುತ್ತೆ ಅಂತ ನಾವು ಹೇಳಲ್ಲ. ಜಾಸ್ತಿ ಎಣ್ಣೆಲಿ ಕರೆದಿರೋ ಪದಾರ್ಥಗಳು ಇದ್ದಿದ್ದೆ ಅದನ್ನು ತೊಗೊಂಡಾಗ ಏನಾಗುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಬಾಡಿಯಲ್ಲಿ. ಆ ಕೊಲೆಸ್ಟ್ರಾಲ್ ಏನಾಗುತ್ತೆ ಬ್ಲಡ್ ವೆಸಲ್ಸ್ನ ಕ್ಲೋಸ್ ಮಾಡುತ್ತೆ. ಸುಮಾರು ಒಂದು ದಿನಕ್ಕೆ ಒಬ್ಬ ಮನುಷ್ಯನಿಗೆ ಒಂದು ಅಡಲ್ಟ್ ವಯಸ್ಕರಿಗೆ ಒಂದು 5 ಗ್ರಾಮ್ ಅಂತ ಹೇಳ್ತೀವಿ. ಬಿಪಿ ಪ್ರಾಬ್ಲಮ್ ಕೂಡ ಅಷ್ಟೇ ಕಾಮನ್ ಆಗ್ಬಿಟ್ಟಿದೆ. ಹೌದೌದು. ಯಾಕೆ ಆಗುತ್ತೆ ಅಂತ ಬಿಪಿನೂ ಅಷ್ಟೇ ಕಾಮನ್ ಆಗಿ ಹೇಳಿದ್ನಲ್ಲ, ಈಗ ಮಾಮೂಲಿ ಸ್ಮೋಕಿಂಗು, ಕ್ಯಾನ್ ಫುಡ್ಡು, ಪ್ರಿಸರ್ವ್ ಫುಡ್ಡು, ಸಾಲ್ಟ್ ಇಂಟೇಕು ಎಲ್ಲ ಕಡೆ ಈಗ ಏನಾಗುತ್ತೆ ರುಚಿ ಕೇಳ್ತೀವಿ ನಾವು. ಹೌದು. ಅದ್ರಲ್ಲಿ ಪೌಷ್ಟಿಕಾಂಶ ಏನಿದೆ ಅಂತ ಕೇಳೋದಕ್ಕಿಂತಲೂ ಯಾವ ಥರ ಟೇಸ್ಟ್ ಇದೆ, ಈ ಹೋಟೆಲಲ್ಲಿ ಈ ಹೋಟೆಲ್ ಟೇಸ್ಟ್ ಯಾಕೆ, ಈ ಹೋಟೆಲಲ್ಲಿ ಪೌಷ್ಟಿಕಾಂಶದ ಸಿಗುತ್ತೆ ಅಂತ ನಾವು ಹೇಳಲ್ಲ. ಟೇಸ್ಟ್ ಅಲ್ಲಿ ಚೆನ್ನಾಗಿದೆ, ಆ ಹೋಟೆಲ್ ಚೆನ್ನಾಗಿದೆ, ಇದು ಹೌದು ಅವರೆಲ್ಲ ಟೇಸ್ಟ್ ಹೇಳ್ತಾರೆ ಹೊರತು ನಿಮಗೆ ಇದನ್ನ ತೊಗೊಂಡ್ರೆ ನಿಮಗೆ ಇಷ್ಟು ಕ್ಯಾಲರಿ ಸಿಗುತ್ತೆ, ಇದರಿಂದ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಯಾರಿಗೂ ಹೇಳಲ್ಲ. ಸೊ ಅದೇನಾಗುತ್ತೆ, ನಾವು ಕೊಲೆಸ್ಟ್ರಾಲ್ ಫುಡ್ಗಳು ಜಾಸ್ತಿ ಎಣ್ಣೆಲಿ ಕರೆದಿರೋ ಪದಾರ್ಥಗಳು ಇದ್ದಿದ್ದೆ ಅದನ್ನು ತೊಗೊಂಡಾಗ ಏನಾಗುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಬಾಡಿಯಲ್ಲಿ. ಆ ಕೊಲೆಸ್ಟ್ರಾಲ್ ಏನಾಗುತ್ತೆ ಬ್ಲಡ್ ವೆಸಲ್ಸ್ನ ಕ್ಲೋಸ್ ಮಾಡುತ್ತೆ. ಆವಾಗ ರಕ್ತ ಸಂಚಾರ ಚೆನ್ನಾಗಾಗಲ್ಲ. ಅವಾಗ ಏನಾಗ್ಬೋದು, ಆ ಬಿ ಪಿನೂ ಜಾಸ್ತಿ ಆಗುತ್ತೆ, ಪ್ಲಸ್ ನಿಮ್ಗೆ ಹಾರ್ಟ್ ಸಮಸ್ಯೆ ಆಗ್ಬೋದು, ಕಿಡ್ನಿ ಸಮಸ್ಯೆ ಆಗ್ಬೋದು, ಅಥವಾ ಬ್ರೈನಲ್ಲಿ ಸ್ಟ್ರೋಕ್ ಆಗ್ಬೋದು. ಸೊ ಇವೆಲ್ಲ ಸಮಸ್ಯೆಗಳು ಬರ್ತದೆ. ಸೊ ಸೋಡಿಯಮು ನಾವು ಎಲ್ಲ ಕ್ಯಾನ್ ಫುಡ್ಡಲ್ಲಿ ಇರ್ತೀವಿ. ಇವನ್ ನೀವು ಬರೀ ಕ್ಯಾನ್ ಫುಡ್ ಅಂದರೆ ನಾಟ್ ನೆಸರಲ್ಲಿ ನೀವು ಚಿಪ್ಸ್ ಇರ್ಬೋದು, ಅಥವಾ ಈ ಏರಿಯೇಟೆಡ್ ಡ್ರಿಂಕ್ಸ್ ಏನಂತ ಹೇಳ್ತೀವಿ, ಸೋಡಾ ಡ್ರಿಂಕ್ಸು, ಅದರಲ್ಲೆಲ್ಲ ಹೈ ಸೋಡಿಯಂ ಕಂಟೆಂಟ್ ಇರ್ತದೆ. ಈವನ್ ನೀವೊಂದು ಕೂಲ್ ಡ್ರಿಂಕ್ಸ್ ನೀವು ಕುಡಿದ್ರೆ ಮಿನಿಮಮ್ 5 ಕಿಲೋಮೀಟರ್ಸ್ ವಾಕ್ ಮಾಡಬೇಕು. ದಟ್ ಮಚ್ ಆಫ್ ಎನರ್ಜಿ ಇಟ್ ವಿಲ್ ಗಿವ್. ಸೊ ನಾವೇನಿದ್ದೀವಿ ಸ್ಮಾಲ್ ಕ್ಯಾನ್ ಆಫ್ ಏನೋ ಒಂದು ಸೋಡಾ ಡ್ರಿಂಕ್ ಅಂತೇಳಿ ಕುಡಿತೀವಿ. ಸೊ ಅದರಲ್ಲಿ ಸೋ ಮಚ್ ಆಫ್ ಎನರ್ಜಿ ಆ್ಯಂಡ್ ಸೋ ಮಚ್ ಆಫ್ ಕ್ಯಾಲರೀಸು ಪ್ಲಸ್ ಆಲ್ ದಿಸ್ ಪ್ರಿಸರ್ವೇಟಿವ್ ಇರ್ತದೆ. ಟು ಕನ್ಸ್ಯೂಮ್ ದಟ್ ಕ್ಯಾಲರೀಸ್ ಮಿನಿಮಮ್ 5 ಕಿಲೋಮೀಟರ್ಸ್ ಯಾವ ಟು ವಾಕ್ ಅಂತ. ಅಷ್ಟು ನಾವೇನು ಮಾಡ್ತೀವಿ, ದಿನಕ್ಕೆ 5-6 ಕ್ಯಾನ್ ಅದು ಕುಡಿತೀವಿ. ಅದ್ರ ಜೊತೆ ಈ ನಾನ್ ವೆಜಿಟೇರಿಯನ್ ಅಥವಾ ಎಣ್ಣೆಲಿ ಕರೆದಿರೋದು ಸ್ವಲ್ಪ ಯಾವುದೇ ಒಂದು ಅದನ್ನು ತಿಂದಾಗ ಇಟ್ ವಿಲ್ ಲಾಸ್ಟ್ ಅವರ್ ಕ್ಯಾಲರಿ, ಇಟ್ ವಿಲ್ ಆಲ್ ಡಿಪಾಸಿಟ್ ಇನ್ ಅವರ್ ಬಾಡಿ. ಸೊ ಜಸ್ಟ್ ಬ್ಯಾಂಕಲ್ಲಿ ಹೆಂಗೆ ಬ್ಯಾಲೆನ್ಸ್ ನಾವು ಸ್ಟೋರ್ ಮಾಡಿರ್ತೀವಿ ಅದೇ ಥರ ವಿ ಆರ್ ಟೆನ್ ಟು ಗೆಟ್ ಆಲ್ ದೋಸ್ ಥಿಂಗ್ಸ್. ಸೊ ಸೋಡಿಯಂ ಇಸ್ ನಥಿಂಗ್ ಬಟ್ ಸಾಲ್ಟ್. ಹೌದು ಹೌದು. ಸೊ ಆಸ್ ಅ ಹೆಲ್ದಿ ಪರ್ಸನ್ ಆರ್ ಬಿಪಿ ಬರಬಾರ್ದು, ನಾರ್ಮಲ್ ಆಗಿರಬೇಕು ಅಂದ್ರೆ ಸೊ ಎಷ್ಟು ಸಾಲ್ಟ್ ಕನ್ಸ್ಯೂಮ್? ಸುಮಾರು ಒಂದು ದಿನಕ್ಕೆ ಒಬ್ಬ ಮನುಷ್ಯನಿಗೆ ಒಂದು ಅಡಲ್ಟ್ ವಯಸ್ಕರಿಗೆ ಒಂದು 5 ಗ್ರಾಮ್ ಅಂತ ಹೇಳ್ತೀವಿ. 5 ಗ್ರಾಮ್ ಅಂದರೆ ನಾವು ಊಟಕ್ಕೆ ತಿಂಡಿಗೆ ಹಾಕಿರೋದೆಲ್ಲ ಎಕ್ಸ್ಟ್ರಾ ಸಾಲ್ಟ್ ಅಲ್ಲ, ಎಲ್ಲ ಸೇರಿ. ಈವನ್ ನಮ್ಮ ಫುಡ್ಡಲ್ಲೂ ಎಲ್ಲ ಸೋಡಿಯಂ ಇರ್ತದೆ, ಅದನ್ನೆಲ್ಲದು ಸೇರಿ 5 ಗ್ರಾಮ್ವರೆಗೂ ಸಾಕು, ಅಕ್ಸೆಪ್ಟಬಲ್. ಅದಕ್ಕಿಂತ ಜಾಸ್ತಿ ನ್ಯಾಚುರಲ್ಲು ಸೇರಿನಿ ಎಲ್ಲ ಸೇರಿನ 5 ಗ್ರಾಮ್ಸ್. ನಾವು ಫುಡ್ಡಲ್ಲೂ ನಾವು ಏನೇ ಫುಡ್ ತಿಂದರೂ ನೀರಲ್ಲೂ ಸೋಡಿಯಂ ಇರ್ತದೆ, ಫುಡ್ಡಲ್ಲೂ ಇರ್ತದೆ, ಅದೆಲ್ಲ ಸೇರಿ ನಮಗೆ 5 ಗ್ರಾಮ್ಸ್ ಸಾಕಂತ ಹೇಳ್ತೀವಿ. 5 ಗ್ರಾಮ್ ಒಳಗಡೆ ಇರಬೇಕು. ಇನ್ನು ಈ ಸಿಂಪ್ಟಮ್ಸ್ ಹೇಗಿರುತ್ತೆ ಸರ್? ಅರ್ಲಿ ನಮಗೆ ಸಿಂಪ್ಟಮ್ಸ್ ಗೊತ್ತಾಯ್ತು ಅಂದರೆ ಇದನ್ನ ಪ್ರಿವೆಂಟ್ ಮಾಡೋಕ್ಕಾಗುತ್ತಾ ಬಿ ಪಿನ ಅಂತ? ಬಿ ಪಿನ ನಾವು ಪ್ರಿವೆಂಟ್ ಮಾಡ್ಬೋದು. ಬಿ ಪಿ ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಬಿ ಪಿ ಮುನ್ಸೂಚನೆಗಳು ಏನಂದರೆ, ಕೆಲವೊಮ್ಮೆ ನಿಮಗೆ ತಲೆನೋವು ಬರ್ಬೋದು, ತಲೆ ಸುತ್ತು ಚಕ್ಕರೆ ಬರ್ಬೋದು. ಕೆಲವೊಮ್ಮೆ ಏನಾಗುತ್ತೆ ಸಡನ್ನಾಗಿ ನಿಮಗೆ ಮೈಕೈ ನೋವು, ಕೈಕಾಲು ನೋವು, ರಾತ್ರಿ ನಿದ್ದೆ ಬರಲ್ಲ, ಎಚ್ಚರಿಕೆ ಆಗೋದು. ಸೊ ಈ ಥರ ಎಲ್ಲ ಸಮಸ್ಯೆಗಳು ಇರ್ತದೆ ಬಿ ಪಿಲಿ. ಇನ್ನು ಕೆಲವರಿಗೆ ಆ ಸಮಸ್ಯೆಗಳು ಬೇಗನೆ ಗೊತ್ತಾಗೋದೇ ಇಲ್ಲ. ಅದು ಕೆಲವೊಮ್ಮೆ ಏನೋ ಚೆಕಪ್ ಹೋಗಿರ್ತಾರೆ, ಅವಾಗ ಕಿಡ್ನಿ ಡ್ಯಾಮೇಜ್ ಆಗಿರುತ್ತೆ, ಅಥವಾ ಆಲ್ರೆಡಿ ಹಾರ್ಟ್ ದಪ್ಪ ಆಗಿರುತ್ತೆ, ಹಾರ್ಟ್ ಮೇಲೂ ಪ್ರೆಷರ್ ಆಗಿರುತ್ತೆ. ಯಾಕೆಂದರೆ ಬಿ ಪಿ ಜಾಸ್ತಿ ಆದಾಗ ಹಾರ್ಟ್ ಎಷ್ಟು ಪಂಪ್ ವಿಗರಸ್ಲಿ ಅಂದರೆ ಎಗೇನೆಸ್ಟ್ ನಿಮಗೆ ಜಾಸ್ತಿ ಪ್ರೆಷರ್ ಹಾಕಿ ಪಂಪ್ ಮಾಡಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ, ಹಾರ್ಟ್ ದಪ್ಪ ಆಗುತ್ತೆ. ಹಾರ್ಟನ್ನ ಮಸಲ್ಸು ಮಯೋಪತಿ ಅಂತ ಹೇಳ್ತೀವಿ. ಸೊ ಆ ಥರ ಆಗಿ ಚೇಂಬರ್ಸ್ ಎಲ್ಲ ಹೈಪರ್ಟ್ರೋಪಿ ಅಂತ ಹೇಳ್ತೀವಿ, ದಪ್ಪ ಆಗುತ್ತೆ. ಸೊ ಇದು ಸಮಸ್ಯೆ, ಹಾರ್ಟ್ ಸಮಸ್ಯೆ ಆಗ್ಬೋದು, ಕಿಡ್ನಿ ಸಮಸ್ಯೆ ಆಗ್ಬೋದು, ಬ್ರೈನ್ ಸಮಸ್ಯೆ ಆಗ್ಬೋದು. ನಮ್ಮದು ಹೈಪರ್ ಟೆನ್ಷನ್, ರಕ್ತದೊತ್ತಡ ಜಾಸ್ತಿ ಆದರೆ ಹೈಪರ್ ಟೆನ್ಷನ್ ಏನಾಗುತ್ತೆ, ನಮ್ಮ ಕಿಡ್ನಿ ಮೇಲೆ ಪ್ರಾಬ್ಲಮ್ ಒಂದು ಹೇಳಿದೆ, ಒಂದು ಬ್ರೈನ್ ಮೇಲೆ ಪ್ರಾಬ್ಲಮ್ಮು, ಅದು ಸ್ಲೋಲಿ ಆಮೇಲೆ ನಿಮ್ಮ ಕಣ್ಣು ಮೇಲೆ ರೆಟಿನೋಪತಿ ಅಂತ ಹೇಳ್ತೀವಿ, ಹೈಪರ್ ಟೆನ್ಸಿವ್ ರೆಟಿನೋಪತಿ. ಕಣ್ಣುಗಳು ಕಾಣಿಸಲ್ಲ ಆಫ್ಟರ್ ಒಂದು 10-15 ಇಯರ್ಸ್ ಬಿ ಪಿ ಕಂಟ್ರೋಲ್ ಮಾಡ್ಕೊಂಡಿಲ್ಲ ಅಂದರೆ. ಸೊ ಈ ಸಮಸ್ಯೆಗಳೆಲ್ಲ ಬರ್ಬೋದು. ಸೊ ಮುನ್ಸೂಚನೆಗಳು ಏನಂದರೆ, ಒಂದು ತಲೆ ಚಕ್ಕರೆ ಬರುತ್ತೆ, ಇನ್ನೊಂದು ನಿಮಗೆ ಹೆಡ್ಏಕ್ ಬರ್ಬೋದು, ಕೆಲವೊಮ್ಮೆ ವಾಂತಿ ಆಗ್ಬೋದು, ತೀರಾ ಬಿ ಪಿ ಜಾಸ್ತಿ ಅಂದರೆ ಕೆಲವೊಮ್ಮೆ ಮೂಗಲ್ ಬ್ಲೀಡ್ ಬರ್ಬೋದು, ರಕ್ತಸ್ರಾವ ಆಗ್ಬೋದು, ಮಿನಿಮಲ್, ಅವೆಲ್ಲ ಮುನ್ಸೂಚನೆಗಳು ಇರ್ತದೆ. ಓಕೆ ಸರ್, ಈಗ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಸಾಕಷ್ಟು ಡಿವೈಸಸ್, ಟೂಲ್ಸು ಅವೈಲೇಬಲ್ ಇದೆ. ಸೊ ಈ ಬಿ ಪಿ ಚೆಕಿಂಗ್ ಡಿವೈಸ್ ಅಂದರೆ ಮನೆಯಲ್ಲೇ ಚೆಕ್ ಮಾಡ್ಕೊಳ್ಳೋದು, ಅದು ರಿಲಯಬಲ್ ಅಥವಾ ನಾವು ಕ್ಲಿನಿಕ್ಗೆ ಹೋಗ್ಬಿಟ್ಟು ಅಥವಾ ಲ್ಯಾಬ್ಗೆ ಹೋಗ್ಬಿಟ್ಟು ಮಾಡಿಸ್ಬೇಕಾ ಅಂತ? ಇಲ್ಲಮ್ಮ, ಈಗ ಹೊಸ ಡಿವೈಸಸ್ ಎಲ್ಲ ಏನು ಬಂದಿದೆಯಲ್ಲ, ದೇ ಆರ್ ಆಲ್ ರಿಲೇಬಲ್. ನಿಮಗೆ ಕ್ಲಿನಿಕ್ಕಿಗೂ ಸಮಟೈಮ್ಸ್ ಈ ಗ್ಲೂಕೋಮೀಟರ್ ಇಂದ ಕರೆಕ್ಟ್ ಆಗಿ ತೋರಿಸಲ್ಲ ಅಂತ ಹೇಳ್ತಾರೆ. ಸೊ ಬಿ ಪಿದು ಡಿವೈಸ್ಗಳು ಅದೇ ತರ ವೇರಿಯೇಷನ್ ಆಗ್ತಿರುತ್ತಾ ಅಥವಾ ಹೇಗೆ? ಅಲ್ಲ, ವೇರಿಯೇಷನ್ ಅಂದರೆ ನೀವು ಸ್ಟ್ಯಾಂಡರ್ಡ್ ಕಂಪನಿದು ಸ್ಟ್ಯಾಂಡರ್ಡ್ ಸಿ ಅಥವಾ ISI ಅಥವಾ DGCA ಸ್ಟ್ಯಾಂಡರ್ಡ್ ಅವೇನಿರ್ತಾವಲ್ಲ, ಒಂದು ಸ್ಟ್ಯಾಂಡರ್ಡೈಸೇಷನ್ ಇನ್ಸ್ಟ್ರೂಮೆಂಟ್ಸ್ ತೊಗೊಂಡ್ರೆ
ಅಷ್ಟೊಂದೇನು ಸಮಸ್ಯೆ ವೇರಿ ಆಗಲ್ಲ. ಓಕೆ. ನಾವು ನಾರ್ಮಲಿ ಕ್ಲಿನಿಕಲ್ ಎನ್ವಿರಾನ್ಮೆಂಟ್ಗೂ ಹೋಮ್ ಎನ್ವಿರಾನ್ಮೆಂಟ್ಗೂ ಒಂದು 10 ಅಥವಾ 15 ಡಿಫ್ರೆನ್ಸ್ ಇರ್ಬೋದು. ದಟ್ ಈಸ್ ಅಕ್ಸೆಪ್ಟಬಲ್. ಬಟ್ ಅವೆಲ್ಲ ಸ್ಟ್ಯಾಂಡರ್ಡೈಸ್ ಇರ್ತದೆ. ಅದು ತಗೊಂಡ್ರೆ ಅದು ನೀಡ್ ನಾಟ್ ಹ್ಯಾವ್ ಟು ಗೋ ಟು ದಿ ಕ್ಲಿನಿಕ್ ಆ್ಯಂಡ್ ಆ ಥರ ಏನು ಸಮಸ್ಯೆಗಳು ಆಗಲ್ಲ. ಅದನ್ನು ರೆಕಾರ್ಡ್ ಮಾಡ್ಕೊಂಡು ಈಗೆಲ್ಲ ಹೊಸ ಡಿವೈಸಲ್ಲಿ ಏನಾಗುತ್ತೆ, ಇಟ್ ವಿಲ್ ಸ್ಟೋರ್ ಯುವರ್ ಮೆಮೊರಿ ಇವತ್ತಿಂದು 1 ತಿಂಗಳವರೆಗೂ. ಅದನ್ನು ನೀವು ಡಾಕ್ಟರ್ ತಗೋದಾಗ ತೊಗೊಂಡು ಹೋಗ್ಬೋದು. ಅವ್ರಿಗೊಂದು ತೋರಿಸಿದ್ರೆ ವಿಲ್ ಗೆಟ್ ಟು ನೋ ನಿಮ್ದು ಯಾವಾಗ ವೇರಿ ಆಗುತ್ತೆ ಹೇಗೆ ಅಂತೇಳಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.